ಇವತ್ತಿನ ತರಗತಿಯಲ್ಲಿ UGC ನೆಟ್ ಪೇಪರ್ 1 ಪತ್ರಿಕೆಯ ಕ್ವಶನ್ಗಳ ಬಗ್ಗೆ ನೋಡ್ತಾ ಹೋಗೋಣ. ಮೊದಲನೇ ಕ್ವಶನ್ ನೋಡೋದಾದರೆ, ಐಡೆಂಟಿಫೈ ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಸ್ಟೆಪ್ಸ್ ಆಫ್ ಇನ್ ದ ಪ್ರೋಸೆಸ್ ಆಫ್ ಡಿಡಕ್ಷನ್ ಫ್ರಮ್ ದ ಫಾಲೋಯಿಂಗ್ ಅಂತ ಇದೆ. ಅಂದರೆ ಇಲ್ಲಿ ಕರೆಕ್ಟ್ ಸೀಕ್ವೆನ್ಸ್ನ ಬರೀಬೇಕಂತೆ. ಇದು ಯಾವುದ್ರ ಬಗ್ಗೆ ಕೊಟ್ಟಿರುವಂಥ ಕ್ವಶನ್ ಅಂದರೆ ರಿಸರ್ಚ್ ಟಾಪಿಕ್ ಬಗ್ಗೆ ಕೊಟ್ಟಿರುವಂತಹ ಕ್ವಶನ್ ಆಗಿದೆ. ಇದರಲ್ಲಿ ಯಾವುದು ಕರೆಕ್ಟಾಗಿರುವಂತಹ ಸೀಕ್ವೆನ್ಸು? ಫಸ್ಟ್ ಯಾವ್ದು ಬರುತ್ತೆ? ಡಾಟಾ ಕಲೆಕ್ಷನ್ ಬರುತ್ತಾ, ಇಲ್ಲ ಹೈಪೋಥಿಸಿಸ್ ಬರುತ್ತಾ, ಇಲ್ಲ ಥಿಯರಿ ಬರುತ್ತಾ, ಇಲ್ಲ ಫೈಂಡಿಂಗ್ ಬರುತ್ತಾ, ಇಲ್ಲ ಹೈಪೋಥಿಸಿಸ್ ಫಾರ್ಮುಲೇಷನ್ ಬರುತ್ತಾ? ಯಾವುದಿಲ್ಲಿ ಸರಿಯಾದ ಆನ್ಸರ್? ಬಿ ಇಲ್ಲಿ ಸರಿಯಾದ ಆನ್ಸರ್ ಆಗುತ್ತೆ. ಮೊದಲನೇದಾಗಿ ಬರೋದು ಥಿಯರಿ ಬರುತ್ತೆ, ನಂತರ ಹೈಪೋಥಿಸಿಸ್ ಫಾರ್ಮೇಷನ್ ಬರುತ್ತೆ, ನಂತರ ಡಾಟಾ ಕಲೆಕ್ಷನ್ ಬರುತ್ತೆ, ನಂತರ ಫೈಂಡಿಂಗ್ಸ್ ಬರುತ್ತೆ, ನಂತರ ಹೈಪೋಥಿಸಿಸ್ ಟೆಸ್ಟಿಂಗ್ ಬರುತ್ತೆ ಅಂತ ಹೇಳ್ಬೋದಾಗಿದೆ. ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಮೆಜರ್ಮೆಂಟ್ ವ್ಯಾಲಿಡಿಟಿ ಪ್ರೈಮರ್ಲಿ ರಿಲೇಟೆಡ್ ಟು ಅಂತ ಇದೆ. ಈ ಮೆಜರ್ಮೆಂಟ್ ವ್ಯಾಲಿಡಿಟಿ ಪ್ರೈಮರ್ಲಿ ಯಾವುದಕ್ಕೆ ರಿಲೇಟ್ ಆಗಿದೆ? ಕ್ವಾಲಿಟೇಟಿವ್ ರಿಸರ್ಚ್ಗೆ ರಿಲೇಟ್ ಆಗಿದೆಯಾ, ಇಲ್ಲ ಕ್ವಾಂಟಿಟೇಟಿವ್ ರಿಸರ್ಚ್ಗೆ ರಿಲೇಟ್ ಆಗಿದೆಯಾ, ಇಲ್ಲ ಇಂಟರ್ಪ್ರೆಟಿವಿಸಮ್ಗೆ ರಿಲೇಟ್ ಆಗಿದೆಯಾ, ಇಲ್ಲ ಕನ್ಸ್ಟ್ರಕ್ಷನಿಸಮ್ಗೆ ರಿಲೇಟ್ ಆಗಿದೆಯಾ? ಈ ಮೆಜರ್ಮೆಂಟ್ ವ್ಯಾಲಿಡಿಟಿ ಪ್ರೈಮರ್ಲಿ ರಿಲೇಟ್ ಟು ಕ್ವಾಂಟಿಟೇಟಿವ್ ರಿಸರ್ಚ್ ಅಂತ ಹೇಳ್ಬೋದಾಗಿದೆ. ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಆಸ್ ಎ ಜೂನಿಯರ್ ರಿಸರ್ಚ್ ಫೆಲೋ ಯು ಪ್ಲೇಗ್ರಿಯೈಸ್ಡ್ someone's work and you are catch. What is the likely consequence ಅಂತ ಇದೆ. You will be rewarded for that over time. The research article is restricted with public documentation explaining the reason. The institute founding your research takes disciplinary action. Your academic standard and reputation come into question ಅಂತ ಇದೆ. ಇದು PhD ಬಗ್ಗೆ ಕೇಳಿರುವಂತಹ ಕ್ವಶನ್ ಆಗಿದೆ. ಈ PhD ಅನ್ನು ಮಾಡುವಾಗ ನಾವು ಒಂದು ಥೀಸಿಸ್ನ ರೆಡಿ ಮಾಡಬೇಕಾಗಿರುತ್ತೆ. ಆ ಥೀಸಿಸ್ನ ಬೇರೆಯವ್ರ ಹತ್ರ ಕದ್ದು ಮಾಡಿದ್ದು ಸಿಗಾಕೊಂಡ್ರೆ ಏನಾಗುತ್ತೆ ಅಂತ ಕೇಳಿದ್ದಾರೆ. ಇಲ್ಲಿ ಯಾವುದು ಆನ್ಸರ್ ಆಗುತ್ತೆ? BCD. ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಐಡೆಂಟಿಫೈ ದ ಅಡ್ವಾಂಟೇಜಸ್ ಆಫ್ ಕ್ಲೋಸ್ಡ್ ಎಂಡೆಡ್ ಕ್ವಶನ್ ಇನ್ ಸರ್ವೆ ರಿಸರ್ಚ್ ಅಂತ ಇದೆ. ಅಡ್ವಾಂಟೇಜ್ ಆಫ್ ಕ್ಲೋಸ್ಡ್ ಎಂಡೆಡ್ ಕ್ವಶನ್ಸ್ ಇನ್ ದ ಸರ್ವೆ ರಿಸರ್ಚ್ ಯಾವುದು ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ? ಇಟ್ ಈಸ್ ಈಸಿ ಟು ಪ್ರೊಸೆಸ್ ಆಗುತ್ತಾ, ಇಲ್ಲ ರೆಸ್ಪಾಂಡಿಡೆಂಟ್ಸ್ ಕ್ಯಾನ್ ಆನ್ಸರ್ ಇನ್ ದೇರ್ ಓನ್ ಟರ್ಮ್ಸ್ ಆಗುತ್ತಾ, ಇಲ್ಲ ದೇರ್ ಆರ್ ಈಸಿ ಫಾರ್ ದ ರೆಸ್ಪಾಂಡಿಡೆಂಟ್ಸ್ ಟು ಕಂಪ್ಲೀಟ್, ದೇ ಅಲೋ ಅನ್ಯೂಸುವಲ್ ರೆಸ್ಪಾನ್ಸ್ ಟು ಬಿ ಡಿರೈವ್ಡ್. ಯಾವುದಾಗುತ್ತೆ ಇದಕ್ಕೆ ಸರಿಯಾದ ಆನ್ಸರ್? ಬಿ ಇದಕ್ಕೆ ಸರಿಯಾದ ಆನ್ಸರ್ ಆಗುತ್ತೆ. ಇಟ್ ಈಸ್ ಈಸಿ ಟು ಪ್ರೊಸೆಸ್ ಆನ್ಸರ್. ದೇ ಆರ್ ಈಸಿ ಫಾರ್ ದ ರೆಸ್ಪಾಂಡಿಡೆಂಟ್ಸ್ ಟು ಕಂಪ್ಲೀಟ್. ಮುಂದಿನ ಕ್ವಶನ್ ನೋಡೋದಾದರೆ, ವಿಚ್ ಆಫ್ ದ ಫಾಲೋಯಿಂಗ್ ಲೆವೆಲ್ ಆಫ್ ಬ್ಲೂಮ್ ಟಾಕ್ಸಿನಮಿ ಈಸ್ ಅಚೀವ್ಡ್ ಬೈ ರೂಟ್ ಲರ್ನಿಂಗ್? ರಿಮೆಂಬರಿಂಗ್ ಆಗುತ್ತಾ, ಇಲ್ಲ ಅಪ್ಲೈಯಿಂಗ್ ಆಗುತ್ತಾ, ಇಲ್ಲ ಅನಲೈಸಿಂಗ್ ಆಗುತ್ತಾ, ಇಲ್ಲ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತಾ? ಫಾಲೋಯಿಂಗ್ ದ ಲೆವೆಲ್ ಆಫ್ ಬ್ಲೂಮ್ ಟಾಕ್ಸಿನಮಿ ಅಚೀವ್ಡ್ ಬೈ ಟು ಲರ್ನಿಂಗ್ ಈಸ್ ರಿಮೆಂಬರಿಂಗ್. ಇಟ್ಸ್ ಆನ್ಸರ್. ರಿಮೆಂಬರ್ ಇದಕ್ಕೆ ಸರಿಯಾದ ಆನ್ಸರ್ ಆಗುತ್ತೆ ಅಂತ ಹೇಳ್ಬೋದಾಗಿದೆ. ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ರೀಡ್ ದ ಫಾಲೋಯಿಂಗ್ 2 lists ಆಫ್ ಐಟಮ್ಸ್. ಕಾನ್ಸೆಪ್ಟ್ ಆಫ್ ಅಟೈನ್ಮೆಂಟ್ ಮಾಡೆಲ್, ಇನ್ಕ್ವಿರಿ ಟ್ರೈನಿಂಗ್ ಮಾಡೆಲ್, ಅಡ್ವಾನ್ಸ್ ಆರ್ಗನೈಸಿಂಗ್ ಮಾಡೆಲ್, ಇಂಡಕ್ಟಿವ್ ಥಿಂಕಿಂಗ್ ಮಾಡೆಲ್. ಲಿಸ್ಟು ರಿಚರ್ಡ್ ಸೈಮನ್, ಇಲ್ದಾ ಟಾಬಾ.
ಜೇರೋಮ್ ಎಸ್ ಬ್ರೂನರ್, ಡೇವಿಡ್ ಅಸುಬೆಲ್. ಇಲ್ಲಿ ಸರಿಯಾದ ಆನ್ಸರ್ ಯಾವುದಾಗುತ್ತೆ? ಸರಿಯಾದ ಮ್ಯಾಚಿಂಗ್ ಯಾವುದಾಗುತ್ತೆ? ಥರ್ಡ್ ಒನ್ ಇಲ್ಲಿ ಸರಿಯಾದ ಆನ್ಸರ್ ಆಗುತ್ತೆ. ಕಾನ್ಸೆಪ್ಟ್ ಅಟೈನ್ಮೆಂಟ್ ಮಾಡೆಲ್ ಜೇರೋಮ್ ಎಸ್ ಬ್ರೂನರ್ ಆಗುತ್ತೆ. ಎನ್ಕ್ವೈರಿ ಟ್ರೈನಿಂಗ್ ಮಾಡೆಲ್ ರಿಚರ್ಡ್ ಸೈಮನ್ ಆಗುತ್ತೆ. ಅಡ್ವಾನ್ಸ್ ಆರ್ಗನೈಸಿಂಗ್ ಮಾಡೆಲ್ ಡೇವಿಡ್ ಅಸುಬೆಲ್. ಡಿಡಕ್ಟಿವ್ ಥಿಂಕಿಂಗ್ ಮಾಡೆಲ್ ಇಲ್ಡಾ ತಾಬಾ ಆಗುತ್ತೆ ಅಂತ ಹೇಳ್ಬೋದಾಗಿದೆ. ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಕ್ವಾಡ್ರಿಯೆಂಟ್ ಆಫ್ ಸ್ವಯಂ ಅಂತ ಇದೆ. ಯಾವುದಿಲ್ಲಿ ಸರಿಯಾದ ಆನ್ಸರ್ ಆಗುತ್ತೆ? ಈ ಟ್ಯುಟೋರಿಯಲ್ ಆಗುತ್ತಾ, ಆನ್ಲೈನ್ ಡಿಸ್ಕಷನ್ ಫಾರ್ಮ್ ಆಗುತ್ತಾ, ಇಲ್ಲ ಈ ಕಂಟೆಂಟ್ ಆಗುತ್ತಾ, ಇಲ್ಲ ಪಾಡ್ಕಾಸ್ಟ್ ಆಗುತ್ತಾ? ಇಲ್ಲಿ ಸ್ವಯಂನ ಕ್ವಾಡ್ರಿಯೆಂಟ್ ಯಾವುದಲ್ಲ? ಪಾಡ್ಕಾಸ್ಟ್ ಸ್ವಯಂನ ಕ್ವಾಡ್ರಿಯೆಂಟ್ ಅಲ್ಲ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಫೈಂಡ್ ಔಟ್ ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಫಾಲೋಯಿಂಗ್ ಟ್ರಾನ್ಸ್ಮಿಷನ್ಸ್. ನ್ಯಾರೋಕಾಸ್ಟಿಂಗ್ ಇದೆ, ಟೆಲಿಗ್ರಾಫ್ ಇದೆ, ಇಲ್ಲ ಬ್ರಾಡ್ಕಾಸ್ಟಿಂಗ್ ಇದೆ, ಟೆಲಿಫೋನ್ ಇದೆ, ಪಾಡ್ಕಾಸ್ಟಿಂಗ್ ಇದೆ. ಚೂಸ್ ದ ಕರೆಕ್ಟ್ ಆನ್ಸರ್ ಫ್ರಮ್ ದ ಆಪ್ಷನ್ ಗಿವನ್ ಬಿಲೋ ಅಂತ ಇದೆ. ಇಲ್ಲಿ ಕರೆಕ್ಟ್ ಸೀಕ್ವೆನ್ಸ್ ಯಾವುದು? ಬಿ ಇಲ್ಲಿ ಆನ್ಸರ್ ಆಗುತ್ತೆ. ಫಸ್ಟು ಟೆಲಿಗ್ರಾಫ್, ಅದಾದ ನಂತರ ಟೆಲಿಫೋನ್, ಅದಾದ ನಂತರ ಬ್ರಾಡ್ಕಾಸ್ಟ್, ಅದಾದಮೇಲೆ ನ್ಯಾರೋ ಕಾಸ್ಟಿಂಗ್, ಅದಾದಮೇಲೆ ಕಾಸ್ಟಿಂಗ್. ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಫಸ್ಟ್ ಲಿಸ್ಟಲ್ಲಿ ನೋಡೋದಾದರೆ ಸಿಂಕ್ರೋನಿಯಸ್ ಮೀಡಿಯಾ, ಎ ಸಿಂಕ್ರೋನಿಕ್ಸ್ ಮೀಡಿಯಾ, ರಿಚ್ ಮೀಡಿಯಾ, ಹೈಪರ್ ಮೀಡಿಯಾ. ಲಿಸ್ಟ್ 2 ಅಲ್ಲಿ ನೋಡೋದಾದರೆ ಎಕ್ಸಾಂಪಲ್ ಅಂತ ಇದೆ, ಅಪ್ಲಿಕೇಶನ್ ಆಫ್ ಮಲ್ಟಿಮೀಡಿಯಾ, ಇಂಟರ್ಯಾಕ್ಟಿವ್ ಮಲ್ಟಿಮೀಡಿಯಾ, ಇಮೇಲ್, ಟೆಲಿಫೋನ್ ಅಂತ ಇದೆ. ಇದಕ್ಕೆ ಸರಿಯಾದ ಆನ್ಸರ್ ಯಾವುದಾಗುತ್ತೆ? ಸೆಕೆಂಡ್ ಒನ್ ಇಲ್ಲಿ ಸರಿಯಾದ ಆನ್ಸರ್ ಆಗುತ್ತೆ. ಸಿಂಕ್ರೋನಿಯಸ್ ಮೀಡಿಯಾ ಟೆಲಿಫೋನ್ ಆಗಿದೆ. ಎ ಸಿಂಕ್ರೋನಿಯಸ್ ಮೀಡಿಯಾ ಇಮೇಲ್, ರಿಚ್ ಮೀಡಿಯಾ ಇಂಟರ್ಯಾಕ್ಟಿವ್ ಮಲ್ಟಿಮೀಡಿಯಾ ಆಗಿದೆ. ಹೈಪರ್ ಮೀಡಿಯಾ ಅಪ್ಲಿಕೇಶನ್ ಆಫ್ ಮಲ್ಟಿಮೀಡಿಯಾ ಆಗಿದೆ ಅಂತ ಹೇಳ್ಬೋದಾಗಿದೆ. ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಒನ್ ಆಫ್ ದ ಕೂಲ್ ಮೀಡಿಯಾ ಆಫ್ ಕಮ್ಯುನಿಕೇಷನ್ ಈಸ್. ಯಾವುದಿಲ್ಲಿ ಕೂಲ್ ಮೀಡಿಯಾ ಆಗಿದೆ ಕಮ್ಯುನಿಕೇಷನಲ್ಲಿ? ಪ್ರಿಂಟಾ, ಇಲ್ಲ ಟೆಲಿವಿಷನಾ, ಇಲ್ಲ ಫೋಟೋಗ್ರಾಫಿನಾ, ಇಲ್ಲ ರೇಡಿಯೋನಾ? ಯಾವುದು? ಟೆಲಿವಿಷನ್ ಆಗಿದೆ. ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಮೆಕಾಲೆಸ್ ಮಿನಿಟ್ ಆಫ್ 1835 ಥಾಟ್ ಟು ಎ ಪ್ರಮೋಟ್ ಯುರೋಪಿಯನ್ ಲಿಟ್ರೇಚರ್ ಆ್ಯಂಡ್ ಸೈನ್ಸ್ ಅಮಾಂಗ್ ದ ನೇಟಿವ್ಸಾ, ಇಲ್ಲ ಇಂಪರ್ಟ್ ನಾಲೆಡ್ಜ್ ಆಫ್ ಇಂಗ್ಲಿಷ್ ಲಿಟ್ರೇಚರ್ ಆ್ಯಂಡ್ ಸೈನ್ಸ್ ಥ್ರೋ ಟ್ರಾನ್ಸ್ಲೇಟ್ ಟೆಕ್ಸ್ಟ್ಸಾ, ಎಂಕರೇಜ್ ದ ಬ್ರಾಂಚಸ್ ಆಫ್ ನೇಟಿವ್ ಲರ್ನಿಂಗ್ ಬೈ ಮೋರ್ ಯೂಸ್ಫುಲ್ ಸ್ಟಡಿನಾ, ಇಲ್ಲ ಸ್ಟಾಪ್ ಎಕ್ಸ್ಪೆಂಡಿಚರ್ ಆನ್ ದ ಪಬ್ಲಿಕೇಶನ್ ಆಫ್ ಓರಿಯೆಂಟಲ್ ವರ್ಕ್ ಆ್ಯಂಡ್ ಸ್ಪೆಂಡ್ ಫಂಡ್ಸ್ ಓನ್ಲಿ ಆನ್ ಇಂಗ್ಲಿಷ್ ಎಜುಕೇಷನ್. ಚೂಸ್ ದ ಕರೆಕ್ಟ್ ಆನ್ಸರ್ ಫ್ರಮ್ ದ ಆಪ್ಷನ್ ಗಿವನ್ ಬಿಲೋ. ಎ ಆ್ಯಂಡ್ ಡಿ ಓನ್ಲಿನಾ, ಇಲ್ಲ ಬಿ ಆ್ಯಂಡ್ ಡಿ ಓನ್ಲಿ, ಇಲ್ಲ ಎ ಆ್ಯಂಡ್ ಸಿ ಓನ್ಲಿ, ಬಿ ಆ್ಯಂಡ್ ಸಿ ಓನ್ಲಿ? ಯಾವುದಿಲ್ಲಿ ಸರಿಯಾದ ಆನ್ಸರ್ ಆಗುತ್ತೆ? ಫಸ್ಟ್ ಒನ್ ಇದಕ್ಕೆ ಸರಿಯಾದ ಆನ್ಸರ್ ಆಗುತ್ತೆ. ಪ್ರಮೋಟ್ ಯುರೋಪಿಯನ್ ಲಿಟ್ರೇಚರ್ ಆ್ಯಂಡ್ ಸೈನ್ಸ್ ಅಮಾಂಗ್ ದ ನೇಟಿವ್ಸ್ ಮತ್ತು ಸ್ಟಾಪ್ ಎಕ್ಸ್ಪೆಂಡಿಚರ್ ಆನ್ ಪಬ್ಲಿಕೇಶನ್ ಆಫ್ ಓರಿಯೆಂಟಲ್ ವರ್ಕ್ಸ್ ಆ್ಯಂಡ್ ಸ್ಪೆಂಡ್ ಫಂಡ್ಸ್ ಓನ್ಲಿ ಆನ್ ಇಂಗ್ಲಿಷ್ ಎಜುಕೇಷನ್. ಇದಕ್ಕೆ ಸರಿಯಾದ ಆನ್ಸರ್ ಆಗುತ್ತೆ. ಮುಂದಿನ ಕ್ವಶನ್ ನೋಡೋದಾದರೆ, ದ ನ್ಯಾಷನಲ್ ಅಸೆಸ್ಮೆಂಟ್ ಆ್ಯಂಡ್ ಅಕ್ರೆಡೇಷನ್ ಕೌನ್ಸಿಲ್ NAAC ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1994 ಬೈ UGCನಾ, ಇಲ್ಲ AICTEನಾ, ಇಲ್ಲ NCERTನಾ, ಇಲ್ಲ DECನಾ? ಯಾವುದಿಲ್ಲಿ ಸರಿಯಾದ ಆನ್ಸರ್ ಆಗುತ್ತೆ? ಯಾವ ಅಂಡರಲ್ಲಿ ಈ NAAC
1994 ಸ್ಥಾಪನೆ ಆಗುತ್ತೆ. ಯು ಜಿ ಸಿ ಅಂಡರಲ್ಲಿ ಈ ನ್ಯಾಕ್ ಅಂದರೆ ನ್ಯಾಷನಲ್ ಅಸೆಸ್ಮೆಂಟ್ ಆ್ಯಂಡ್ ಅಕ್ರೆಡೇಷನ್ ಕೌನ್ಸಿಲ್ ಸ್ಥಾಪನೆ ಆಗುತ್ತೆ. ಮುಂದಿನ ಕ್ವಶನ್ ನೋಡೋದಾದರೆ, ವಿಚ್ ಆಫ್ ದ ಫಾಲೋಯಿಂಗ್ ವರ್ ಕನ್ಸಿಡರ್ ಆ್ಯಸ್ ವೇದಾಂಗಸ್ ಇನ್ ಏಷಿಯಂಟ್ ಎಜುಕೇಷನ್ ಸಿಸ್ಟಮ್ ಆಫ್ ಇಂಡಿಯಾ? ವೇದಾಂಗ ಕಾಲದ ಎಜುಕೇಷನ್ ಸಿಸ್ಟಮು ಇಂಡಿಯಾದು ಯಾವುದು ಅಂತ ಕೇಳಿದ್ದಾರೆ. ಮ್ಯಾಟ್ರಿಕ್ಸಾ, ಇಲ್ಲ ಗ್ರಾಮರಾ, ಇಲ್ಲ ಫೊನೆಟಿಕ್ಸಾ, ಇಲ್ಲ ರಿಚುಯಲ್ಲಾ, ಇಲ್ಲ ಆಸ್ಟ್ರಾಲಜಿನ? ಯಾವುದಿಲ್ಲಿ ಸರಿಯಾದ ಆನ್ಸರ್? ಎ ಬಿ ಸಿ ಡಿ ಇ. ಮ್ಯಾಟ್ರಿಕ್ಸ್, ಗ್ರಾಮರ್, ಫೋನಿಟಿಕ್ಸ್, ರಿಚುವಲ್ ಆ್ಯಂಡ್ ಆಸ್ಟ್ರಾಲಜಿ ಅಂತ ಇದಕ್ಕೆ ಆನ್ಸರ್ ಆಗುತ್ತೆ.